ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜೆ ಪಿ ಏನೋ ಕೆಲಸ ಮಾಡ್ತಾ ಹಾಲ್ನಲ್ಲಿ ಕೂತಿರ್ತಾರೆ. ಆಗ ನಿರ್ಮಲಾ ಕಾಫಿ ತಂದು, ಜೆ ಪಿ ನೀವೊಬ್ಬರೇ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಅಸಿಸ್ಟೆಂಟ್ ನಿಮ್ಮ ಮ್ಯಾನೇಜರ್ ಎಲ್ಲಿ ಅಂತಾರೆ. ಬೃಂದನ್ ಬಗ್ಗೆ ಕೇಳ್ತಿದ್ಯಾ ಅಂತಾರೆ ಜೆ ಪಿ. ಹೌದು ಜೆ ಪಿ, ಈಗ ನಿಮ್ಮ ಆಫೀಸ್ ಕೆಲಸನ ನೋಡ್ತಿರೋದು ನಿಭಾಯಿಸ್ತಿರೋದು ಅವಳೇ ಅಲ್ವಾ ಅಂತಾರೆ ನಿರ್ಮಲಾ. ಆಗ ಬೃಂದ ಅಲ್ಲಿಗೆ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾ ನಿಂತ್ಕೋತಾಳೆ. ಆದರೆ ಮುಂದೆ ಅದರ ಅವಶ್ಯಕತೆ ಇಲ್ಲ ಅಂತಾರೆ ಜೆ ಪಿ. ಏನು ಹೇಳ್ತಿದ್ದೀರಾ ಜೆ ಪಿ ಅಂತಾರೆ ನಿರ್ಮಲಾ. ಹೌದು ಬೃಂದ, ಇಷ್ಟು ದಿನ ಬೃಂದ ಈ ಮನೆಯೊಳಗೆ ಈ ಮನೆಗೋಸ್ಕರ ಒಂದಿಷ್ಟು ಕೆಲಸ ಮಾಡಿದ್ದಾಳೆ. ಐ ಅಪ್ರಿಸಿಯೇಟೆಡ್. ಆದರೆ ಈಗ ಅರ್ಜುನ್ ವಾಪಸ್ ಬಂದಿದ್ದಾನೆ. ಅವನೇ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡ್ಲ್ ಮಾಡ್ತಿದ್ದಾನೆ. ಅಂದರೆ ಅರ್ಜುನ್ನ ನಮ್ಮ ಅಸಿಸ್ಟೆಂಟ್ ಆಗಿ ನಿಮ್ಮ ಜೂನಿಯರ್ ಆಗಿ ಸೇರಿಸ್ಕೊಂಡಿದ್ದೀರಾ ಅಂತಾರೆ ನಿರ್ಮಲಾ. ಅಫ್ಕೋರ್ಸ್ ನಿರ್ಮಲಾ, ಅರ್ಜುನ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆ್ಯಂಡ್ ಈ ಜೆ ಪಿ ಮಗ. ನನ್ನ ಯೋಚನಾ ಶಕ್ತಿ, ಚಾಣಾಕ್ಷತನ ಅವನಿಗೆ ರಕ್ತದಲ್ಲೇ ಬಂದು ಹೋಗಿದೆ. ಇನ್ಮೇಲಿಂದ ಅವನೇ ಎಲ್ಲ ಕೇಸನ್ನು ಹ್ಯಾಂಡಲ್ ಮಾಡ್ತಾನೆ. ಬೇಕು ಅಂದರೆ ನಾನು ಅವನಿಗೆ ಗೈಡ್ ಮಾಡ್ತೀನಿ ಅಷ್ಟೇ. ನೋಡ್ತಾ ಇರು, ಈ ಜೆ ಪಿ ಮಗನಾಗಿ ಅವನಿಗೆ ಸಿಗಬೇಕಾಗಿರೋ ಎಲ್ಲ ಗೌರವ ಮರ್ಯಾದೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಮಾರ್ಕ್ ಮೈ ವರ್ಡ್ಸ್, ಅವನು ನನಗಿಂತ ಹೆಸರು ಮಾಡ್ತಾನೆ ಅಂತಾರೆ ಜೆ ಪಿ. ನಿಮ್ಮ ಮಾತು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಜೆ ಪಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಜೆ ಪಿ, ಬೃಂದ ಸುಮ್ಮನೆ ಇರ್ತಾಳೆ ಅಂತೀರಾ? ಅವಳು ಈ ಮನೆಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಸಣ್ಣ ಪುಟ್ಟ ಕೆಲಸನಾದರೂ ಮಾಡ್ಕೊಂಡು ಇರಲಿ ಬಿಡಿ ಅಂತಾರೆ ನಿರ್ಮಲಾ. ನೀನು ಹೇಳೋದು ಸರಿ ನಿರ್ಮಲಾ. ಮೋರೆವರ್ ಈ ಲೀಗಲ್ ಮ್ಯಾಟರ್ಸಲ್ಲೆಲ್ಲ ಬೃಂದಂಗೆ ಅಷ್ಟು ನಾಲೆಡ್ಜ್ ಇಲ್ಲ. ಏನೋ ಅವಳ ತಂಗಿ ಕೇಸ್ ಹ್ಯಾಂಡ್ಲ್ ಮಾಡ್ತಿದ್ಲು, ಭಾರ್ಗವಿನ ಅವಳು ಹ್ಯಾಂಡ್ಲ್ ಮಾಡ್ತಾಳೆ ಅಂತ ಈ ಕೆಲಸನ ಅವಳಿಗೆ ವಹಿಸಿದೆ ಅಷ್ಟೇ. ಆ್ಯಕ್ಚುಲಿ ನಾನು ಈ ರೆಸ್ಪಾನ್ಸಿಬಿಲಿಟಿನ ಚರಣ್ಗೆ ಕೊಡಬೇಕು ಅಂತಿದ್ದೆ. ಬಟ್ ಈವನ್ ಹಿ ಹ್ಯಾಸ್ ಎ ಲಿಮಿಟೇಷನ್ಸ್. ಆದರೆ ಅರ್ಜುನ್ ಹಾಗಲ್ಲ, ಅವರ ಅಪ್ಪನೇ ಮೀರಿಸ್ತಾನೆ, ನನಗಿಂತ ಹೆಸರು ಮಾಡ್ತಾನೆ ಅವನು. ನೋಡು, ಅವನು ಉತ್ಸಾಹದಿಂದ ಈಗ ಕೆಲಸ ಮಾಡೋಕ್ಕೆ ಬಂದಿದ್ದಾನೆ. ಈಗ ಅವನಿಗೆ ಸಪೋರ್ಟ್ ಮಾಡಬೇಕು ನಾವು. ಅವನು ಯಾವ ಕೇಸ್ ತಗೋಬೇಕು ತಗೋಬಾರ್ದು, ಕೇಸನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಎಲ್ಲ ಅವನೇ ನಿರ್ಧಾರ ಮಾಡಲಿ ಬಿಡು. ಏನಂತೀಯ ಅಂತಾರೆ ಜೆ ಪಿ. ವೆರಿ ನೈಸ್ ಡಿಸಿಷನ್ ಜೆ ಪಿ ಅಂತಾರೆ ನಿರ್ಮಲಾ. ತಪ್ಪು ಮಾಡ್ತಿದ್ದೀರಾ ಮಾವ. ನಿಮ್ಮ ಮಗನ ನಿಮ್ಮ ಜಾಗದಲ್ಲಿ ಕೂರಿಸ್ಬೇಕು ಅಂತಿರೋದು ತಪ್ಪಲ್ಲ. ಆದರೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಮನೆಗೆ ಕಾವಲಾಗಿ ನಿಂತಿರೋಳ ಸ್ಥಾನ ಕಿತ್ಕೋತಿದ್ದೀರಲ್ಲ, ಅದು ತಪ್ಪು. ನಿಮ್ಮ ಮಗನೇ ಕೋರ್ಟಲ್ಲಿ ನಿಮ್ಮ ವಿರುದ್ಧ ನಿಂತಾಗ ನಿಮ್ಮ ಪರವಾಗಿದ್ದವಳು ಈ ಬೃಂದ. ಆದರೆ ಅವ್ನು ನಿಮ್ಮ ಮಗ ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಮರೆತು ನನ್ನ ಅಧಿಕಾರನ ಕಿತ್ಕೋತಿದ್ದೀರಲ್ವಾ. ಇದಕ್ಕೆಲ್ಲ ಆದಷ್ಟು ಬೇಗ ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ಅಪ್ಪ ಮಗ ಸೊಸೆ ಅದು ಎಷ್ಟು ಮೆರಿತಿರೋ ಮೆರೀರಿ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಈಚೆ ಭಾರ್ಗವಿ ಹತ್ರ ಸಹನಾ, ಇನ್ನೂ ನನ್ನ ಅಪ್ಪ ಅಮ್ಮ ನನ್ನನ್ನು ಯಾಕೆ ಕರ್ಕೊಂಡು ಹೋಗೋಕೆ ಬಂದಿಲ್ಲ ಅಂತ ಕೇಳ್ತಾಳೆ. ಈ ಮುದ್ದು ಸಹನಾ ಮೂರ್ತಿನ ಕಳಿಸೋಕೆ ಆಶ್ರಮದವರಿಗೆ ಇಷ್ಟ ಇಲ್ಲ ಅಂತೆ, ಅದಕ್ಕೆ ಇಲ್ಲಿ ಇರಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ನಿನಗೂ ಹೊಸ ಅಪ್ಪ ಅಮ್ಮ ಬರ್ತಾರೆ, ಸರಿನಾ ಅಂತಾಳೆ ಭಾರ್ಗವಿ. ಅಲ್ಲಿವರೆಗೂ ನಾನು ಯಾರ ಜೊತೆ ಮಾತಾಡಲಿ ಅಂತಾಳೆ ಸಹನಾ. ನನ್ನ ಜೊತೆ ಮಾತಾಡು, ನಾನು ನಿನ್ನ ಅಕ್ಕನ ಥರ, ಓಕೆನಾ ಅಂತಾಳೆ ಭಾರ್ಗವಿ. ಓಕೆ ಅಂತಾಳೆ ಸಹನಾ. ಈ ಆಶ್ರಮದಲ್ಲಿ ಬೇರೆ ಏನೇನಿದೆ ಅಂತಾಳೆ ಭಾರ್ಗವಿ. ಪ್ಲೇ ಗ್ರೌಂಡ್ ಎಲ್ಲ ಇದೆ ಅಂತಾಳೆ ಸಹನಾ. ಹೌದಾ, ಅಕ್ಕಂಗೆ ತೋರಿಸಲ್ವಾ ಅಂತಾಳೆ ಭಾರ್ಗವಿ. ತೋರಿಸ್ತೀನಿ ಬನ್ನಿ ಅಂತ ಸಹನಾ ಹೋಗ್ತಾಳೆ. ಈಚೆ ಅರ್ಜುನ್ ನೋಡಿ, ಆಶ್ರಮದ ಮೇಡಮ್, ಬನ್ನಿ ಅರ್ಜುನ್, ನಿಮ್ಮ ಹೆಂಡತಿ ಬರಲಿಲ್ವಾ ಅಂತಾರೆ. ಬಂದಿದ್ದಾರೆ, ಕೆಳಗಡೆ ಇದ್ದಾರೆ ಅಂತಾನೆ. ಬನ್ನಿ ಅಲ್ಲಿಗೆ ಹೋಗೋಣ ಅಂತಾರೆ ಮೇಡಮ್. ಈಚೆ ಸಹನಾ ಗ್ರೌಂಡಲ್ಲಿ ಭಾರ್ಗವಿ ಹತ್ರ ಮಾತಾಡ್ತಿರುವಾಗ ಅಲ್ಲಿಗೆ ಮೇಡಮ್ ಬಂದು, ಅರ್ಜುನ್ ಬರ್ತಾರೆ, ಆಗಲೇ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರಾ ಅಂತಾರೆ ಮೇಡಮ್. ಹೌದು ಮೇಡಮ್, ನಾನು ಸಹನಾ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತಾಳೆ ಭಾರ್ಗವಿ. ಹಾಯ್ ಸಹನಾ, ನಾನು ಅರ್ಜುನ್ ಅಂತಾನೆ ಅರ್ಜುನ್. ಹಾಯ್ ಅಂತಾಳೆ ಸಹನಾ. ಮೇಡಮ್, ಈ ಮಗು ಅಂತಾನೆ ಅರ್ಜುನ್. ನಾನು ಇಲ್ಲಿಗೆ ಬಂದು 2 ವರ್ಷ ಆಯಿತು ಅಂತಾಳೆ ಸಹನಾ. ಮೊದಲು ಎಲ್ಲಿದ್ದೆ ಅಂತಾಳೆ ಭಾರ್ಗವಿ. ಅಪ್ಪನ ಜೊತೆ, ಆಮೇಲೆ ಅಪ್ಪನೂ ಅಮ್ಮನ ಜೊತೆ ಹೋದರು, ನನ್ನ ಇಲ್ಲಿಗೆ ಕರ್ಕೊಂಡು ಬಂದರು ಅಂತಾಳೆ ಸಹನಾ. ನೀನು ಒಳಗೋಗಿ ಹೋಮ್ವರ್ಕ್ ಮಾಡ್ಕೊ ಅಮ್ಮ ಅಂತಾರೆ ಮೇಡಮ್. ಸಹನಾ ಹೋಗೋಕ್ಕೂ ಮೊದಲು ಭಾರ್ಗವಿನ ತಪ್ಕೋತಾಳೆ, ನಂತರ ಅಲ್ಲಿಂದ ಹೋಗ್ತಾಳೆ. ಏನಾಯಿತು ಭಾರ್ಗವಿ ಅಂತಾರೆ ಮೇಡಮ್. ಸಹನಾನ ನೋಡಿ ನಾನೇ ನೋಡ್ಕೊಂಡ ಹಾಗೆ ಆಗಿತ್ತು. ಅಪ್ಪನ ಕಳ್ಕೊಂಡು ಮಗು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ದುಃಖನ ಮರೆತು ಬದುಕ್ತಿದ್ದಾಳೆ ಈಗ ಅಂತಾಳೆ ಭಾರ್ಗವಿ. ಈಗ ಮಕ್ಕಳೇ ಹಾಗೆ ಭಾರ್ಗವಿ, ನಮಗೆ ಗೊತ್ತಿಲ್ಲದೆ ಇರೋ ಜೀವನ ಪಾಠನ ಕಲಿಸ್ಕೊಡ್ತವೆ. ಕೆಲಸದ ಒತ್ತಡ, ಸೋಷಿಯಲ್ ಪ್ರೆಷರ್, ಅದು ಇದು ಅಂತ ನಮ್ಮನ್ನು ನಾವೇ ಮರೆಯುವಂಥ ಕಾಲ ಇದು. ಆದರೆ ಈ ಮಕ್ಕಳು ಬದುಕನ್ನು ಇಷ್ಟೇ ಸರಳವಾಗಿ ಬದುಕ್ಬೋದು ಅಂತ ತಿಳಿಸಿಕೊಡ್ತವೆ. ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಮಕ್ಕಳು ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತವೆ. ನೀನು ಬಂದು ಅರ್ಧ ಗಂಟೆಗೆ ಸಹನಾ ನಿನ್ನ ಫ್ರೆಂಡ್ ಆಗಿದ್ದಾಳೆ, ಆದರೆ ನಿನ್ನ ಮನಸ್ಸಲ್ಲಿ ಆ ಪುಟ್ಟ ಮಗು ಇನ್ನೂ ಜೀವಂತವಾಗಿದೆ ಅಂತ ಅರ್ಥ. ಅದನ್ನು ಯಾವಾಗಲೂ ಖುಷಿಯಾಗಿಟ್ಕೊ ಅಂತಾರೆ ಮೇಡಮ್. ಅಯ್ಯೋ, ಇವರನ್ನು ಪರಿಚಯ ಮಾಡಿಸೋದೇ ಮರ್ತುಬಿಟ್ಟೆ. ಇವರು ಸುಶೀಲ, ಇಲ್ಲಿನ ಸೂಪರ್ವೈಸರ್ ಅಂತಾನೆ ಅರ್ಜುನ್. ಭಾರ್ಗವಿ ಮೊದಲೇ ಗೊತ್ತಿತ್ತು, ಟಿ ವಿಲಿ ಪೇಪರಲ್ಲಿ ನೋಡಿದ್ದೆ. ನಿನ್ನಂಥ ಹೆಣ್ಮಕ್ಳು ನಮ್ಮ ಸಮಾಜಕ್ಕೆ ಬೇಕು, ನೀನು ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಮಗೆ ತುಂಬ ಖುಷಿ. ಇಲ್ಲಿರೋ ಕೆಲವು ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಕೆಲವು ಮಕ್ಕಳನ್ನು ಚಿಕ್ಕವರಿದ್ದಾಗಲೇ ಬಿಟ್ಟು ಹೋಗಿದ್ದಾರೆ, ಇನ್ನೂ ಕೆಲವರು ಅಂಗವಿಕಲರು ಅಂತ ಬಿಟ್ಟು ಹೋಗಿದ್ದಾರೆ. ಒಟ್ಟಿನಲ್ಲಿ ಈ ಮಕ್ಕಳ ಪರಿಹಾರ ದೊಡ್ಡದಾಗಿದೆ. ಇಲ್ಲಿ ನೀವು ಆಫೀಸ್ ಕೆಲಸ ನೋಡ್ಕೊಳ್ಳೋದ್ರ ಜೊತೆಗೆ ಮಕ್ಕಳ ಯೋಗಕ್ಷೇಮನ ನೋಡ್ಕೋಬೋದು, ಅವ್ರ ಜೊತೆ ಫ್ರೆಂಡಾಗಿ ಅಕ್ಕನಾಗಿ ಇರ್ಬೋದು ಅಂತಾರೆ ಸುಶೀಲ. ಖಂಡಿತ ಅಂತಾಳೆ ಭಾರ್ಗವಿ. ನೀವು ಮಾತಾಡ್ತಾ ಇರಿ, ನಾನು ಬರ್ತೀನಿ ಅಂತ ಸುಶೀಲ ಹೋಗ್ತಾರೆ.
ಭಾರ್ಗವಿ ನಿಮಗೆ ಈ ಜಾಗ ಇಷ್ಟ ಆಯ್ತಲ್ವಾ ಅಂತಾನೆ ಅರ್ಜುನ್. ನನ್ನಲ್ಲಿರೋ ಅನಾಥ ಪ್ರಜ್ಞೆನ ದೂರ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ಸುತ್ತೆ. ನೀ ನನ್ನನ್ನು ಸರಿಯಾಗಿ ಇರೋ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ ಅರ್ಜುನ್ ಅಂತಾಳೆ ಭಾರ್ಗವಿ. ನನಗೆ ಈ ಪರಿಸರ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಅಂತಾಳೆ. ಐ ಆಮ್ ಶ್ಯೂರ್ ನಿಮ್ಮಿಂದ ಈ ಮಕ್ಕಳಿಗೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಅಂದಾಗೆ ಒಂದು ವಿಷಯ ಹೇಳೋಕೆ ಮರ್ತೋದೆ. ಮಾವನ ವಿಷಯದಲ್ಲಿ ಒಂದು ಕ್ಲೂ ಸಿಕ್ಕಿದೆ. ಮಾವನ ಅಕೌಂಟ್ಗೆ ನಾಗರಾಜ್ ಅಕೌಂಟಿಂದ ಹಣ ಬಂದಿರೋದು ಅದು ಅವತ್ತು ಪ್ರೆಸ್ನವರು ಬಂದಿದ್ರಲ್ಲ ಅದೇ ದಿನ ಬಂದಿದ್ದು. ಈ ಸುದ್ದಿ ಎಲ್ಲ ಕಡೆ ಹಬ್ಲಿ ಅಂತಾನೆ ದುಡ್ಡು ಹಾಕ್ಸಿದ್ದು. ಆದರೆ ನಾಗರಾಜ್ ಹತ್ರ ಹೇಳಿ ದುಡ್ಡು ಹಾಕ್ಸಿದ್ದು ಯಾರು ಅಂತ ಗೊತ್ತಾಗಲಿಲ್ಲ. ಆದಷ್ಟು ಬೇಗ ಅದು ಯಾರು ಅಂತ ಕಂಡುಹಿಡಿತೀನಿ ಅಂತಾನೆ ಅರ್ಜುನ್. ಪಾರ್ಥ ನೀವು ಎಲ್ಲಿ ಹುಟ್ಟಿದ್ದು ಅಂತಾಳೆ ಭಾರ್ಗವಿ. ನಾನು, ಅಣ್ಣ, ನಿಶಾ, ರಿತು ಮನೇಲೇ ಹುಟ್ಟಿದ್ದು. ಐ ಮೀನ್ ಫ್ಯಾಮಿಲಿ ಡಾಕ್ಟರ್ ಬಂದು ಮನೇಲಿ ಡೆಲಿವರಿ ಮಾಡಿಸಿದ್ರು ಅಂತ ಶಕ್ಕು ಹೇಳ್ತಿದ್ರು ಅಂತಾನೆ ಅರ್ಜುನ್. ನೀವು ಚರಣ್ ಬಾವ ಚಿಕ್ಕ ವಯಸ್ಸಿಂದನೂ ನಿರ್ಮಲಾ ಅತ್ತೆ ಜೊತೆನೇ ಬೆಳೆದಿದ್ದ ಅಂತಾಳೆ ಭಾರ್ಗವಿ. ಮಾಮ್ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ್ದಾರೆ ಅಂತಾನೆ ಅರ್ಜುನ್. ಮತ್ತೆ ಮಾವೊಂದು ಲವ್ ಮ್ಯಾರೇಜಾ ಅಂತಾಳೆ ಭಾರ್ಗವಿ. ಗೊತ್ತಿಲ್ಲ ಅಂತಾನೆ ಅರ್ಜುನ್. ಮೊದಲೇ ಏನಾದರೂ ಲವ್ ಫೇಲಿಯರ್ ಏನಾದರೂ ಅಂತಾಳೆ ಭಾರ್ಗವಿ. ದೊಡ್ಡ ಹಿಟ್ಲರ್ ಥರ ಸ್ಟ್ರಿಕ್ಟು ನಮ್ಮ ಡ್ಯಾಡ್, ನಿಮಗೆ ಗೊತ್ತಲ್ವಾ. ಫಸ್ಟ್ ಆಫ್ ಆಲ್ ನಮ್ಮ ಮಾಮ್ ಡ್ಯಾಡ್ನ ಒಪ್ಕೊಂಡಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಇನ್ನೊಂದು ಲವ್ ಸ್ಟೋರಿನ ಚಾನ್ಸೇ ಇಲ್ಲ. ಮಾಮ್ ಅವರೇ ಫಸ್ಟ್ ಲವ್ ಲಾಸ್ಟ್ ಲವ್ ಎಲ್ಲನೂ ಅಂತಾನೆ ಅರ್ಜುನ್. ಮಾವ ನಿಮ್ಮ ಹತ್ರ ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದಾರೆ. ಅದನ್ನು ನಿಮ್ಮ ಹತ್ರ ಹೇಳಿದರೆ ನಿಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಮಾವ ನಾನು ನೀವು ಅಂದ್ಕೊಂಡಷ್ಟು ಸಾಚ ಅಲ್ಲ ಅನ್ನಿಸ್ತಿದೆ. ಆದಷ್ಟು ಬೇಗ ಅವ್ರ ಹಿಂದಿನ ಕಥೆನ ನಾನು ತಿಳ್ಕೊತೀನಿ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ. ಹಲೋ ಯಾಕೆ ಹಾಗೆ ಕೇಳಿದ್ರಿ ಅಂತಾನೆ ಅರ್ಜುನ್. ಕ್ಯೂರಿಯಾಸಿಟಿಗೆ ಕೇಳಿದೆ ಅಂತಾಳೆ ಭಾರ್ಗವಿ. ಈಚೆ ನಿರ್ಮಲಾ JP ಅರ್ಜುನ್ ಮನೆಗೆ ವಾಪಸ್ ಬಂದಲ್ಲ, ಅವ್ನು ಬರೋಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ JP. ಆದರೆ ನೀವು ಹಾಳಾದ ಭಾರ್ಗವಿನ ಮನೆಗೆ ಸೇರಿಸ್ಬಾರ್ದಾಗಿತ್ತು ಅಂತಾಳೆ. ಭಾರ್ಗವಿನ ಆಚೆ ಹಾಕಿದರೆ ಅರ್ಜುನ್ ಸುಮ್ಮನೆ ಇರ್ತಾನೆ ಅಂದ್ಕೊಂಡಿದ್ಯಾ? ಈಗಾಗಲೇ ಅವಳಿಗೋಸ್ಕರ ಒಂದು ಸಲ ಮನೆ ಬಿಟ್ಟು ಹೋಗಿದ್ದಾನೆ. ಅವಳು ಮಾತು ಹೇಳಿದ್ದಕ್ಕೆ ನನ್ನ ಕಂಪ್ನಿ ಸೇರ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾನೆ. ಈಗ ಅವಳನ್ನು ಆಚೆ ಹಾಕಿದರೆ ಅವನು ಅವಳ ಹಿಂದೆನೇ ಹೊರಟೋಗ್ತಾನೆ. ನನಗೆ ಅರ್ಜುನ್ ನನ್ನ ಕುರ್ಚೀಲಿ ಕೂತ್ಕೋಬೇಕು. ಆ ಕುರ್ಚೀಲಿ ಕೂತ್ಕೊಂಡು ನನ್ನ ಸಾಮ್ರಾಜ್ಯ ಆಳಬೇಕು, ಲಾ ಪ್ರಾಕ್ಟೀಸ್ ಮಾಡೋದನ್ನು ನನ್ನ ಕಣ್ಣಾರೆ ನೋಡಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಿದ್ದೆ. ಭಾರ್ಗವಿ ಈಗ ವಿಷಯ ಇಲ್ಲದೆ ಇರೋ ಹಾವು. ಅವಳಿಂದ ಯಾವ ತೊಂದರೆನೂ ಇಲ್ಲ. ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತಾರೆ JP. ಆ ಭಾರ್ಗವಿ ಕೆಟ್ಟ ದೃಷ್ಟಿಯಿಂದ ನಮ್ಮ ಸಂಬಂಧ ಹಾಳಾಗುತ್ತಾ ಅಂತ ಭಯ ಆಗ್ತಿದೆ ಅಂತಾರೆ ನಿರ್ಮಲಾ. ಹಾಗೆಲ್ಲ ಏನೂ ಆಗಲ್ಲ, ಯೋಚನೆ ಮಾಡಬೇಡ ಅಂತಾರೆ JP. ಆಗ ಶಕುಂತಲ ಬಂದು, ಇದು ಭಾರ್ಗವಿ ಕತೆಗೆ ಅಲ್ಪ ವಿರಾಮ, ಪೂರ್ಣ ವಿರಾಮ ಅಲ್ಲ, ಅವಳು ಮತ್ತೆ ಬರ್ತಾಳೆ ಅಂತಾರೆ. ಭಾರ್ಗವಿ ಹಾರಾಟನೇ ನಿಂತೋಗಿದೆ, ಆದರೆ ಅವಳ ಪರವಾಗಿ ಮಾತಾಡೋದನ್ನು ನಿಲ್ಲಿಸಿಲ್ಲ ಅಂತಾರೆ JP. ಅವಳು ಪ್ರಶಾಂತವಾಗಿದ್ದಾಳೆ ಅಂದರೆ ಬೆಂಕಿ ಅವಳ ಮನಸ್ಸಲ್ಲಿ ಕುದೀತಿದೆ ಅಂತ ಅರ್ಥ. ಜ್ವಾಲಾಮುಖಿಯಾಗಿ ನಿನ್ನ ಮುಂದೆ ನಿಲ್ತಾಳೆ. ಇಷ್ಟು ವರ್ಷ ಯಾವ ಹೆಣ್ಮಕ್ಳು ಮನೆಯಿಂದ ಕೆಲಸಕ್ಕೆ ಹೋಗಬಾರ್ದು ಅಂತಿದ್ದು ನೀನೇ ಈಗ ಅವಳನ್ನು ಕೆಲಸಕ್ಕೆ ಕಳಿಸಿದ್ಯಾ. ಅದ್ಯಾಕೆ ಅವಳು ಇಲ್ಲೇ ಇದ್ದರೆ ಮತ್ತೆ ಲಾಯರ್ ಆಗ್ತಾಳೆ ಅನ್ನೋ ಭಯದಿಂದ ಅಲ್ವಾ. ಅಂಧಕಾರನ ಕಳೆದು ಈ ಮನೇನ ಬೆಳಗ್ತಾಳೆ ಅಂತಾರೆ ಶಕುಂತಲಾ. ಭಾರ್ಗವಿ ಈಗ ಲಾಯರ್ ಅಲ್ಲ, ಯಾವುದೋ ಆಶ್ರಮದಲ್ಲಿ ಲೆಕ್ಕಪತ್ರ ನೋಡ್ಕೋತಿದ್ದಾಳೆ. ಆ ಕೆಲಸ ಮಾಡಿಕೊಂಡು ನನ್ನ ಕೋಟೆನ ಕೆಡವುತ್ತಾಳ ಅಂತಾರೆ JP. ಇವತ್ತು ಶಾಂತರೂಪವಾಗಿ ಇರೋಳು ನಾಳೆ ನಿನ್ನ ಮುಂದೆ ಭದ್ರಕಾಳಿಯಾಗಿ ನಿಲ್ಬೋದು. ನಿನ್ನ ಸುಳ್ಳಿನ ಕೋಟೆ ಬಗ್ಗೆ ಹುಷಾರಾಗಿರು ಅಂತಾರೆ JP. ಈಗ ನನ್ನ ಕೋಟೆ ಕಾಯ್ತಾ ಇರೋದು ನನ್ನ ಮಗ ಅರ್ಜುನ್. ನಾನು ಸೋಲೋಕ್ಕೆ ಅವನು ಬಿಡೋದಿಲ್ಲ, ಹಾಗೆ ಅರ್ಜುನ್ ಕುಸಿಯೋಕ್ಕೆ ಭಾರ್ಗವಿ ಬಿಡಲ್ಲ. ಅವರಿಬ್ಬರು ಪ್ರೀತಿ ಪ್ರೇಮನೇ ನನ್ನ ಕೋಟೆನ ಭದ್ರವಾಗಿಡುತ್ತೆ ಅಂತ JP ಹೋಗ್ತಾರೆ. ಈಚೆ ಬೃಂದ ಸಿಟ್ಟಲ್ಲಿ ಕೂತಿರುವಾಗ ಸಾಕ್ಷಿ ಬಂದು, ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು ಕಣೆ. ಮನೆಯ ಸರ್ವಾಧಿಕಾರ ನಿಂದಾಗಿತ್ತು, ನೀನು ಕೂತ್ಕೋ ಅಂದರೆ ಕೂತ್ಕೋತಿದ್ವಿ. ಆದರೆ ಈಗ ಮನೆ ಮುಂದೆ ಇರೋ ನಾಯಿನೂ ನಿನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಾಳೆ ಸಾಕ್ಷಿ. ಚಿಕ್ಕತ್ತೆ ಅಂತಾಳೆ ಬೃಂದ. ಶಾಂತಿ ಇರೋ ವಿಷಯ ಹೇಳಿದೆ. ಅರ್ಜುನ್ ಭಾರ್ಗವಿ ಮನೆಗೆ ಬಂದಮೇಲೆ ನಿನ್ನ ಪಾಡು ನಾಯಿ ಪಾಡು ಅಂತ ನನಗೆ ಗೊತ್ತು ಬೃಂದ ಅಂತಾಳೆ ಸಾಕ್ಷಿ. ಬೃಂದನ ಸ್ಥಾನನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಬೃಂದ. ಅಕ್ಕ ಬಾವ ಮಾತಾಡುವಾಗ ನೀನು ಕದ್ದು ಕೇಳಿಸ್ಕೊತಿದ್ಯಲ್ಲ, ಆಗ ನಾನು ಅಲ್ಲೇ ಪಕ್ಕದಲ್ಲಿದ್ದು ಕೇಳಿಸ್ಕೊಂಡೆ. ಇನ್ಮೇಲೆ ಈ ಮನೇಲಿ ನಿನ್ಗೆ ಯಾವ ಕೆಲಸನೂ ಇಲ್ಲ ಅಂತ ಗೊತ್ತಾಯಿತು. ಲಾ ಓದ್ದೇನೆ ಲಾಯರ್ ಥರ ಆಡ್ತಿದ್ದೆ. ಭಾರ್ಗವಿ ಮನೆಗೆ ಬಂದಿದ್ದೆ ಎಲ್ಲ ಉಲ್ಟಾ ಹೊಡಿತು ಅಂತಾಳೆ ಸಾಕ್ಷಿ. ಈ ಮನೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಆದರೆ ಅದನ್ನೆಲ್ಲ ಮರೆತು ಮಾವ ಭಾರ್ಗವಿನ ಮನೇಲಿರೋಕ್ಕೆ ಒಪ್ಪಿಗೆ ಕೊಟ್ಟರು. ಎಲ್ಲರೂ ಅದನ್ನು ಹೇಗೆ ಒಪ್ಕೊಂಡ್ರಿ ಅಂತಾಳೆ ಬೃಂದ. ನಾನು ಅವಳನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತಾಳೆ ಸಾಕ್ಷಿ. ನಿಮಗೂ ಅವಳು ಇಲ್ಲಿರೋದು ಇಷ್ಟ ಇಲ್ವಾ ಅಂತಾಳೆ ಬೃಂದ. ಖಂಡಿತ ಇಲ್ಲ, ಅವಳನ್ನು ಈ ಮನೆಯಿಂದ ಓಡಿಸೋಕ್ಕೆ ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂತಾಳೆ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಬೃಂದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.